ಅದು ನಮ್ಮಿಬ್ಬರು ಪಾರ್ಟ್ನರ್ಶಿಪ್ಪು ದಿಲ್ ಪಸಂದ್ ಮೂವಿಯಿಂದ ಶುರುವಾಯಿತು. ದಿಲ್ ಪಸಂದ್ ಎಷ್ಟು ಸ್ವೀಟ್ ಆಗಿತ್ತು ಹಂಗೆ ಇಲ್ಲಿವರೆಗೂ ಇದೆ, ಪಾರ್ಟ್ನರ್ವರೆಗೂ ನಡ್ಕೊಂಡ್ಬಂದಿದೆ. ಮುಂದೆ ಇನ್ನೂ ಎಷ್ಟು ಸಿನಿಮಾ ಮಾಡೋದು ನಾವು ಜೊತೆಲೇ ಇರ್ತೀವಿ, ಪಾರ್ಟ್ನರ್ಸೇ. ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಮೊದಲಿಗೆ ಎಲ್ಲ ನನ್ನ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಹಾಗೆ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೂ ಹೃದಯಪೂರ್ವಕ ನಮನಗಳು. ಹಾಗೆ ಎಲ್ಲ ಬಂದಿರ್ತಕ್ಕಂಥ VIP ಸೆಲೆಬ್ರಿಟೀಸ್ ಎಲ್ಲರಿಗೂ ಕೂಡ ನನ್ನ ನಮನಗಳು. ನನಗೆ ನರ್ವಸ್ ಆಗ್ತಾಯಿದೆ. ಸಾಂಗ್ ಚೆನ್ನಾಗಿದೆ, ಎಲ್ಲರೂ ಖುಷಿ ಪಟ್ಟಿದ್ದೀರಾ. ನನಗೆ ಈ 2 ವರ್ಷಕ್ಕೂ ನೋಡಿ, ಒಂದು ವರ್ಷ ಸಿನಿಮಾ ಮಾಡಿದ್ವಿ, ವರ್ಷಕ್ಕೊಂದು ಸಲ ಸ್ಟೇಜ್ ಮೇಲೆ ಬರ್ತೀವಿ, ಒಂಚೂರು ಭಯ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ. ಹೀಗೆ ಈ ಪಾರ್ಟ್ನರ್ ಈ ಸಿನಿಮಾ ಏನು ನೋಡಿದ್ದೀರಾ, ಟೈಟ್ಲು ಎಲ್ರಿಗೂ ಪಾರ್ಟ್ನರ್ ಅಂದರೆ ಏನು ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಪಾರ್ಟ್ನರ್ ಇರ್ತಾರೆ, ಎಲ್ಲರೂ ನಾವು ಎಲ್ಲರೂ ಈ ಪಾರ್ಟ್ನರ್ ಅನ್ನೋ ಲೈಫ್ ಟೈಮಲ್ಲಿ ಎಲ್ಲರಿಗೂ ಇದ್ದೇ ಇರ್ತಾರೆ. ಅದನ್ನೇ ಇಟ್ಟುಕೊಂಡು ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ವಿಷಯ ಇಟ್ಕೊಂಡು ಈ ಪಾರ್ಟ್ನರ್ ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದ ಬಗ್ಗೆ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ನಲ್ಲಿ ಈ ಸಿನಿಮಾ ಪಾರ್ಟ್ನರ್ ಅಂದರೆ ಏನು ಅಂತ ಎಲ್ಲ ಹೇಳಕ್ಕೆ ಬರ್ತೀನಿ. ಈಗ ಬಂದು ನನ್ನ ಸಾಂಗು ಏನು ಅಮೋರ ಎಲ್ಲರಿಗೂ ಅಮೋರ, ಲವ್ ಯು ಅನ್ನೋದು ಅಮೋರ ಅಂದರೆ ಲವ್ ಯು ಅಂತ, ನಿಮ್ಮೆಲ್ರಿಗೂ ಅಮೋರ ನಾನು ಅದು ಹೇಳ್ತೀನಿ. ಯಾಕೆಂದರೆ ಅಮೋರ ಎಲ್ರಿಗೂ ಅಮೋರ. ಈ ನೋಡಿ, ಈ ಮಾಧ್ಯಮ ಮತ್ತು ಸಿನಿಮಾ ಇವರಿಬ್ಬರು ಪಾರ್ಟ್ನರೇ. ಮಾಧ್ಯಮ ಫಸ್ಟ್ ಹುಡ್ತು, ಆಮೇಲೆ ಎಷ್ಟೋ ವರ್ಷಗಳ ನಂತರ ಸಿನಿಮಾ ಹುಡ್ತು. ಅವತ್ತಿಂದ ಜೊತೆವರೆಗೂ ಪಾರ್ಟ್ನರಾಗಿ ಮಾಧ್ಯಮ ಸಿನಿಮಾನ ಜೊತೆಲಿ ಕರ್ಕೊಂಡು ಬರ್ತಾನೆ ಇದೆ. ಹಾಗೆ ನೀವು ಪಾರ್ಟ್ನರ್ಸೇ ನಮಗೆ. ನೀವು ನಮ್ಗೆ ಏನೇ ಸಿನಿಮಾ ಇದ್ದರೆ ನೀವು ಪಾರ್ಟ್ನರಾಗಿ ಜೊತೆಲಿ ಕರ್ಕೊಂಡ್ಬಂದಿದ್ದೀರಾ. ಈ ಸಿನಿಮಾಗೂ ನೀವು ನಂದು ಏನು ಹಿಂದಿನ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಸಪೋರ್ಟ್ ಮಾಡ್ತೀರಾ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ನಾನು ಇದುವರೆಗೂ ಮಳೆ ಮಾಡಿದ್ದೆ, ದಿಲ್ ಪಸಂದ್ ಮಾಡಿದ್ದೆ, ಇದು ಮಾಡಿದ್ದೆ. ಈಗ ಜಂಜೀಸಲ್ಲಿ ಏನು ನಡೀತಾ ಇದೆ, ಈ ಥರ ಒಂದು ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮನೆ ಮಂದಿಯೆಲ್ಲ ನೋಡೋವಂಥ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಖುಷಿ ಇದೆ. ಒಳ್ಳೆ ಸಾಂಗ್ಸು ನಕುಲ್ ಅಭಯಂಕರ್ ಅವರು ಒಳ್ಳೆ ಸಾಂಗ್ ಕೊಟ್ಟರು. ಈ ಸಾಂಗ್ ಅಮೋರ ಬಗ್ಗೆ ಹೇಳಲೇಬೇಕು. ಈಗ ಜಂಜೀಸು ಬೇರೆ ಸಾಂಗ್ಗಳು ತಮಿಳು ತೆಲುಗಲ್ಲಿ ಎಲ್ಲ ಸಾಂಗ್ಗಳು ಹಿಟ್ ಆಗ್ತಾಯಿದೆ. ನಮಗೆಲ್ಲ ಜಂಜೀಸ್ ನನ್ನ ಮಗಳೇ ಕೇಳ್ತಿದ್ಲು, ಅಪ್ಪ ನೀನು ಸಾಂಗ್ ಮಾಡೋ, ನೀನು ಏನು ಯಾವ ಸಾಂಗ್ ಮಾಡ್ತೀಯ, ನೀನು ಈ ಥರ ಮಾಡು, ಜಂಜೀಸ್ಗೆ ಏನಾದ್ರು ಮಾಡು ಅಂತ ಅವಳು ನನ್ನ ಮಗಳು ಕೇಳ್ತಾಯಿದ್ಲು. ಅವಳು ಇಂಜಿನಿಯರಿಂಗ್ ಸ್ಟೂಡೆಂಟು. ಹಾಗೆ ನಾನು ನಕುಲ್ ಸರ್ ಹತ್ರ ಹೇಳಿದೆ, ಇಲ್ಲ ಸರ್ ನಾವು ಜಂಜೀಸಿಗೆ ಕ್ಯಾಚ್ ಮಾಡೋಣ ಅಂದರೆ ಅದರಲ್ಲೂ ಒಂದು ಲವ್ ಬೇರೆ ಥರ ಹೇಳೋಣ. ಈಗ ನೋಡಿ, ಐ ಲವ್ ಯು ಹೇಳ್ತಾಯಿದ್ರು, ಎಲ್ಲ ಇನ್ಸ್ಟಂಟ್ ಲವ್, ಇನ್ಸ್ಟಂಟ್ ಬ್ರೇಕಪ್ಪು, ಇನ್ಸ್ಟಂಟ್ ನಡೀತಾ ಇದೆ. ನೋಡಿ, ಅಮೋರ ಅಂತ ಏನಾದರೂ ಹೇಳಿದರೆ ಲಾಂಗ್ ಲೈಫ್ ಇರುತ್ತಾ ಅಂತ ನಾನೊಂದು ಹೊಸದಾಗಿ ಏನಾದ್ರು ಮಾಡೋಣ ಅಂತೇಳಿ ನಾಗಾರ್ಜುನ ಶರ್ಮಾ, ನಕುಲ್ ಸರ್ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಒಂದು ಒಳ್ಳೆ ಸಾಂಗ್ ಮಾಡಿದ್ವಿ. ಜೊತೆಗೆ ಗೊಂಬೆಗಳು ನೋಡಿದ್ರಿ, ನಾವು ಇಬ್ಬರು ಗೊಂಬೆಗಳು. ನಾನು ಅಜಯ್ ಸರ್ ಜೊತೆ 3 ಸಿನಿಮಾ ಮಾಡಿದ್ದೆ. ಈ ಕತೆ ಮಾಡುವಾಗಲೇ ಅನಿಸ್ತು, ಪೇರ್ ಅಜಯ್ ಸಾರು ಎಲ್ಲ ಬರೀ ಏನೋ ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಇದರಲ್ಲೇ ಮಿಡ್ಲ್ ಕ್ಲಾಸ್ ಹುಡುಗ ಆಟೋ ಓಡಿಸ್ತಾನೆ, ಇದು ನಾವು ಈ ಥರ ಅನ್ನೋ ವಿಷಯಗಳಿತ್ತು. ಇಲ್ಲ, ಇದರಲ್ಲಿ ಏನೋ ಬೇರೆ ಥರ ತೋರಿಸೋಣ, ಅವ್ರನ್ನ ಬ್ಯೂಟಿಫುಲ್ಲಾಗಿ ತೋರಿಸೋಣ ಅಂತೇಳಿ ಅಜಯ್ ಸರ್ನ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಸಿನಿಮಾದಲ್ಲೂ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಬೃಂದ, ನಾನು ಕೌಶಲ್ಯ, ಸುಪ್ರಜಾ, ಶಿವಾನಿ ಸಾಂಗ್ ನೋಡಿದ್ದೆ. ಎಲ್ಲ ಮಕ್ಳಿಗೂ ಇಷ್ಟ. ನಾನು ಅವ್ರಿಗೆ ನೋಡಿದೆ, ಇಲ್ಲ ಕೌಶಲ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು, ಔಟ್ಪುಟ್ ನೋಡಿದ್ಮೇಲೆ ಗೊತ್ತಾಯಿತು, ರಿಯಲಿ ಒಂದು ಒಳ್ಳೆ ಪೇರ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಪಾರ್ಟ್ನರ್ ಆಗಿ. ಅವರು ಈ ಪೇರ್ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ತಾರೆ, ಅದು 100% ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು. ಜೊತೆಗೆ ಈಗ ಈ ಪಾರ್ಟ್ನರ್ ಬಗ್ಗೆ ಬರ್ತೀನಿ. ಏನು ದಿಲ್ ಪಸಂದ್ ನಾನು ಸಿನಿಮಾ ಮಾಡಬೇಕಾದ್ರೆ ನನಗೆ ಸಿನಿಮಾ ಕೊಡಿಸಿದ್ದು ಅನ್ನದಾತ ಇವರು. ನನ್ನ ದಿಲ್ ಪಸಂದ್ ಕತೆ ಕೇಳಿ, ಇಲ್ಲ ಸರ್ ಈ ಸಿನಿಮಾ ಮಾಡಿಸೋಣ ಅಂತೇಳಿ ಡಾರ್ಲಿಂಗ್ ಕೃಷ್ಣ ಅವ್ರನ್ನ ಪ್ರೊಡ್ಯೂಸರ್ನ ಪರಿಚಯ ಮಾಡಿಸಿ ಆ ಸಿನಿಮಾ ಮಾಡಿಸಿದ್ರು. ಅಲ್ಲಿಂದ ಶುರುವಾಯಿತು. ಆಮೇಲೆ ಪಾರ್ಟ್ನರ್ ಏನು ಕತೆ ಇತ್ತು ಇವ್ರ ಹತ್ರ ಮಾತಾಡಿದೆ, ಸುಮಾರು ಪ್ರೊಡ್ಯೂಸರ್ ಹತ್ರ ಎಲ್ಲ ಮಾತಾಡ್ತಾ ಇದ್ವಿ. ಆವಾಗ ಇವರು ಡಿಸೈಡ್ ಮಾಡಿದ್ರು, ಇಲ್ಲ ಸರ್ ಇದು ನಾವೇ ಮಾಡೋಣ. ಇವ್ರದ್ದೊಂದು ಡ್ರೀಮ್ ಇತ್ತು, ಒಂದು ಹಳ್ಳಿಯಿಂದ ಬಂದಿರೋ ಹುಡುಗ ಸಿನಿಮಾಗೋಸ್ಕರ, ಸಿನಿಮಾ ಕೃಷಿಕ ಅಂತಲೇ ಹೇಳ್ತೀನಿ. ಇಲ್ಲ, ಸಿನಿಮಾನೇ 24 hours ಯೋಚನೆ ಮಾಡುವಂಥ ವ್ಯಕ್ತಿ. ಬಿಸ್ನೆಸ್ ಇರ್ಬೋದು, ಎಲ್ಲ ವಿಭಾಗಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ನನ್ನ ಜೊತೆ ಡೈರೆಕ್ಟ್ರಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಬೇಕು ಅಂತ ಬಂದವರು ಉದಯ್ ಟಿ ವಿಲಿ ನಿರೂಪಕರಾಗಿದ್ದರು, ಇವತ್ತು ನಿರ್ಮಾಪಕರಾಗಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವ್ರದ್ದೊಂದು ಡ್ರೀಮ್ ಇದೆ, ನನ್ನ ಫ್ಯಾಮಿಲಿ ಮಕ್ಳ ಜೊತೆ ಎಲ್ಲ ಸಿನಿಮಾ ಮಾಡೋವಂಥ ಸಿನಿಮಾ ನಾನು ಮಾಡಬೇಕು ಅಂತ ಅಂದರು. ಅದೇ ಥರ ಸಿನಿಮಾ ಮಾಡಿದ್ದೀವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ನನ್ನ ಸುಜ್ಞಾನ್ ಸಾರ್ಗೆ ಹೇಳಬೇಕು, ನನ್ನ ಮಳೆ ಸಿನಿಮಾ ನನ್ನ ಜೊತೆ ಮಾಡಿದರು. ಮಳೆ ಸಿನಿಮಾ ಎಲ್ರಿಗೂ ಇಷ್ಟ ಆಗಿತ್ತು, ನೋಡಿದರೆ ಬ್ಯೂಟಿಫುಲ್ಲಾಗಿ ತೋರಿಸಿದ್ರು. ಈ ಸಿನಿಮಾನೂ ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಒಂದು ನೋ ಕಾಂಪ್ರಮೈಸ್ ಅಂತ ನನ್ನ ಸಿನಿಮಾದಲ್ಲಿ ಎಲ್ಲರೂ. ಇವರು ಪ್ರೊಡ್ಯೂಸರ್ ಕೇಳಿದ್ರೆ ನೋ ಕಾಂಪ್ರಮೈಸ್ ಮಾಡಿ ಅಂತಾರೆ. ಅವರು ಸುಜ್ಞಾನ್ ಸರ್ ನೋ ಕಾಂಪ್ರಮೈಸ್ ಎಲ್ಲ ಬೇಕು ಅಂತಾರೆ. ಆಮೇಲೆ ಮುರಳಿ ಮಾಸ್ಟರ್ ಬರ್ತಾರೆ, ಸರ್ ಇಲ್ಲ ಸರ್ ರಷ್ಯನ್ ಡ್ಯಾನ್ಸರ್ ಈಗ ಸಾಂಗ್ ಕೇಳ್ತಾ ಇದೆ ಸರ್ ಅಂತಾರೆ. ಜೊತೆಗೆ ಕಾಸ್ಟ್ಯೂಮ್ ಡಿಸೈನರು ಅವರು ಲಕ್ಷ್ಮೀ ಕೃಷ್ಣ ಅಂತ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಅಷ್ಟೇ, ಸರ್ ಇಲ್ಲ ಇದು ಈ ಕಾಸ್ಟ್ಯೂಮ್ ಅಂತ. ಎಲ್ಲರೂ ಇಡೀ ಟೀಮು ಒಂದು ಒಳ್ಳೆ ಸಾಂಗ್ ಮಾಡಬೇಕು ಅಂತೇಳಿ ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ.
ಪಾಂಡಿಚೇರಿಲಿ ನೋಡಿದ್ದೀರಾ, ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಜೊತೆಗೆ ನಾಗಾರ್ಜುನ ಶರ್ಮಾ ಒಂದು ಒಳ್ಳೆ ಲಿರಿಕ್ ಕೊಟ್ಟರು, ಜೊತೆಗೆ ಸಾಥಾದರು. ಇಡೀ ತಂಡದ ಒಂದು ಶ್ರಮ ಈ ಸಾಂಗಲ್ಲಿ ಕಾಣ್ತಾ ಇದೆ. ಈ ಸಾಂಗ್ ಅಷ್ಟು ರಿಚ್ಚಾಗಿ ಬಂದಿದೆ, ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. 100% ಇಷ್ಟ ಆಗುತ್ತೆ, ನೀವು ಸಪೋರ್ಟ್ ಮಾಡಿ.